ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಇವತ್ತು ಸಂಜೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ನೋಡಿ, ಲೈಟಿಂಗ್ ಎಲ್ಲ ನೋಡಿ. ಇವತ್ತಿನ ಈ ಬ್ಲಾಗಲ್ಲಿ ನಾನು ಫುಲ್ ನಮ್ಮದು ಊರಿನ ವರ್ಷಕ್ಕೆ ಒಂದು ಸಲ ಬರುವಂತಹ ನೇಮೋತ್ಸವ. ಸೊ ಬಹಳ ವಿಜೃಂಭಣೆಯಿಂದ ಆಗುತ್ತೆ. ಹಾಗೆ ಎಷ್ಟೊಂದು ನೀಟಾಗಿ ಸಿಂಪಲ್ಲಾಗಿ ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ನೋಡಿ, ನೋಡುವಾಗಲೇ ಒಂಥರ ಖುಷಿ ಆಗುತ್ತೆ. ಬೇಗನೆ ಆದ್ಲವಳು ನೋಡಿ, ಅವಳು ಭಾಳ ಖುಷಿ ಈಗ. ಜನಂಡ ಅಂದ ಆಂಟಿ ಮೊದಲಿಗೆ ಭಜನೆ ಎಲ್ಲ ಇತ್ತು. ಭಜನೆ ಎಲ್ಲ ಆಯಿತು. ಆಮೇಲೆ ನನ್ನ ಮಗಳೊಬ್ಬಳು ತುಂಬ ಸೊ ಅವ್ರದ್ದೇ ಒಂದು ಲೋಕ. ಮಕ್ಕಳಿಗೆ ಜಾತ್ರೆ ಗೊತ್ತೇ ಇದೆ. ಅವ್ರದ್ದೇ ಒಂದು ಎಲ್ರಿಗೂ ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೇನೆ ಸ್ನೇಹಿತರೆ. ಯಾಕೆಂದರೆ ನಿನ್ನೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಆ ಜಾತ್ರೆಯಲ್ಲಿ ಒಳ್ಳೆ ರೀತಿಯಲ್ಲಾಯಿತು, ಒಳ್ಳೆಯ ಅನುಭವ. ಯಾಕೆಂದರೆ ವರ್ಷಕ್ಕೆ ಒಂದು ಸಲ ಬರುವಂತಹ ಜಾತ್ರೆ. ಸೊ ಅದನ್ನು ನಾವು ಖುಷಿಯಾಗಿ ಕಳಿಬೇಕು. ಹಾಗೆ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾವು ಇಂತಹ ಒಂದು ಕ್ಷೇತ್ರಗಳಿಗೆಲ್ಲ ಹೋಗಿದರೆ ಏನೋ ಒಂದು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೇನೆ. ಯಾಕಂದರೆ ನನ್ನ ವೀಡಿಯೋಸ್ ಜಾಸ್ತಿ ಇರೋದೇ ಅದೇ, ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋದು. ಸೊ ಅದನ್ನು ನಾನು ಜಾಸ್ತಿಯಾಗಿ ತೋರಿಸ್ತೇನೆ ವೀಡಿಯೋದಲ್ಲಿ. ಹಾಗೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಅನುಭವ ಸಿಗುತ್ತೆ. ನಾನು ಕೆಲವೊಂದು ವೀಡಿಯೋಸಲ್ಲಿ ನಾನು ಹೇಳ್ತೇನೆ, ಸಮಯವನ್ನು ನಾವು ಒಳ್ಳೆ ರೀತಿಯಾಗಿ ಉಪಯೋಗಿಸೋಣ. ಹಾಗೆ ಪ್ರತಿಯೊಂದು ದಿನವನ್ನು ಕೂಡ ಖುಷಿಯಾಗಿ ಕಳೆಯೋಣ.
ಫಸ್ಟ್ ನಾವು ಖುಷಿಯಾಗಿದ್ದರೆ ಮಾತ್ರ ಇನ್ನೊಬ್ಬರಿಗೆ ಖುಷಿ ಕೊಡಲಿಕ್ಕೆ ಸಾಧ್ಯ ಹೊರತು ನಾವು ಖುಷಿ ಇಲ್ಲದ್ರೆ ಮನಸ್ಸಲ್ಲಿ ತುಂಬ ನೋವನ್ನು ಇಟ್ಕೊಂಡು ಇನ್ನೊಬ್ಬರನ್ನು ಖುಷಿ ಕೊಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೆ. ಸೊ ಹಾಗಾಗಿ ಪ್ರತಿ ಎದ್ದ ಕೂಡಲೇ ನಾವು ಆ ದಿನವನ್ನು ಒಳ್ಳೆ ರೀತಿಯಲ್ಲಿ ಕಳೆಯೋಣ. ಸೊ ಹಾಗಾಗಿ ಈ ಒಂದು ದಿನವನ್ನು ನಾವು ಒಳ್ಳೆ ರೀತಿಯಲ್ಲಿ ಕಲಿಬೇಕಂದ್ರೆ ನಮಗೆ ದೇವರ ಆಶೀರ್ವಾದ ಖಂಡಿತ ಬೇಕು. ಸೊ ಆ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾನು ಬಂದವಳು. ನಾನು ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವರನ್ನು ಮುಂದೆ ಇಟ್ಟುಕೊಂಡೇ ನಾನು ಕೆಲಸವನ್ನು ಪ್ರಾರಂಭ ಮಾಡೋದು. ಸೊ ಸಾಧ್ಯವಾದಷ್ಟು ನೀವು ಕೂಡ ಹಾಗೆ ಮಾಡಿ, ಒಳ್ಳೆಯದಾಗ್ತದೆ. ಹಾಗೆ ಸಮಯವನ್ನು ವೇಸ್ಟ್ ಮಾಡೋದು ಬೇಡ, ಒಳ್ಳೆಯದಕ್ಕೆ ಮಾತ್ರ ನಾವು ಮೀಸಲಿಡೋಣ. ಇವತ್ತು ಒಂದು ಮದುವೆ ಫಂಕ್ಷನಿಗೆ ಹೋಗಲಿಕ್ಕೆ ಇದೆ. ಸೊ ನೆಕ್ಸ್ಟ್ ನಾನು ಯಾಕಂದರೆ ಪರ್ಸ್ನಲ್ ಫ್ಯಾಮಿಲಿ ಫಂಕ್ಷನಿಗೆ ಈಗ ತುಂಬ ಕಡಿಮೆ ಮಾಡಿದೆ, ನಾನು ಹೋಗೋದಿಲ್ಲ ಜಾಸ್ತಿ. ಯಾಕೆಂದರೆ ಅಲ್ಲಿ ಹೋಗಲಿಕ್ಕೆ ಸಮಯ ಕೂಡ ಇಲ್ಲ ನಮಗೆ, ಅಲ್ಲಿ ಹೋಗಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಅಗತ್ಯ ಇದ್ದರೆ ಮಾತ್ರ ಕೆಲವೊಂದು ಫಂಕ್ಷನ್ಗೆ ಹೋಗ್ತೇವೆ ನಾವು. ನನ್ನ ಫ್ರೆಂಡ್ ಒಬ್ಬರು ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ಯೂಟ್ಯೂಬ್ ಆಗಿರ್ಬೋದು. ನಾನು ಲಾಸ್ಟ್ ಟೈಮ್ ಅವ್ರು ಹೇಳ್ತಾರೆ ನನ್ನ ಮುಖವನ್ನು ಮಾತ್ರ ತೋರಿಸಬೇಡಿ ಅಂತ ವಿಡಿಯೋದಲ್ಲಿ. ಸೊ ಹಾಗಾಗಿ ಅವರಿಗೆ ಬೇಡ ಅಂತ. ಹಾಗಾಗಿ ನನಗೆ ಪ್ರತಿಯೊಂದು ಕೆಲಸದಲ್ಲಿ ನನ್ನ ಯೂಟ್ಯೂಬಿಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ನನ್ನ ವ್ಯವಹಾರದಲ್ಲೂ ಕೂಡ ಅವರು ತುಂಬ ಸಪೋರ್ಟ್ ಇದೆ ನನಗೆ. ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಲಿಕ್ಕೆ ಅವರು ಹೇಳಬೇಡಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲಾದರೂ ಹೊರಗಡೆ ಹೋಗಿದ್ರೆ ಹೆಚ್ಚಾಗಿ ನಾನು ಅವ್ರ ಜೊತೆನೇ ಹೋಗ್ತೇನೆ. ಸೊ ಅವರು ಇವತ್ತೊಂದು ಮದುವೆ ಇದೆ ಬನ್ನಿ ಅಂತ ಇನ್ವೈಟ್ ಮಾಡ್ತಿದ್ದಾರೆ. ಯಾಕಂದರೆ ನಾನು ಮದುವೆಗೆ ಹೋಗಿ ಅಲ್ಲಿ ಹೋಗಿ ಹೆಚ್ಚು ಸಮಯ ಅಂತ ವೇಸ್ಟ್ ಮಾಡಿ, ಯಾಕಂದ್ರೆ ನಾವು ಮದುವೆಗೆ ಹೋಗ್ತಾ ಇರ್ತೇವೆ ಬಟ್ ಅಲ್ಲಿ ನಿಲ್ಲೋದಿಲ್ಲ, ನಾವು ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೇವೆ. ಅಲ್ಲಿ ಹೋಗಿ ಸುಮ್ಮನೆ ಅಲ್ಲಿ ಕುತ್ಕೊಂಡು ಏನೋ ಒಂದು ಖುಷಿ ಆಗುತ್ತೆ. ಬಟ್ ಆದರೆ ಏನು ಎಂದಿನ ನಮ್ಮ ಕೆಲಸಗಳು ಸ್ವಲ್ಪ ಬ್ಯುಸಿ ಇರೋದರಿಂದ ಅಲ್ಲಿ ಹೋಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೆಚ್ಚಾಗಿ ಸ್ನೇಹಿತರೆ, ನಾನು ಮತ್ತೆ ಹೇಳ್ತೇನೆ, ನಾನು ಹೆಚ್ಚಾಗಿ ನನ್ನ ಸಮಯವನ್ನು ನಾನು ಕೊಡುವುದಂದರೆ ನಾನು ದೇವರ ಕೆಲಸಕ್ಕೆ, ದೇವರ ಕೆಲಸಕ್ಕೆ, ದೇವಸ್ಥಾನಗಳಿಗೆ. ಸೊ ಇದಕ್ಕೆ ಅಂತ ಮಾತ್ರ ನನ್ನ ಜೀವನದ ಸಮಯವನ್ನು ಹಾಗೂ ನಾನು ಮಾಡುವಂಥ ಕೆಲಸದ ಅರ್ಧದಷ್ಟು ನಾನು ಅದಕ್ಕಂತ ನಾನು ಮೀಸಲಿಡ್ತೇನೆ. ಸೊ ಅದು ನನಗೆ ಅದು ಇಷ್ಟ. ಸೊ ಅದು ನಾನು ಅಂತಹ ಒಂದು ನಂಬಿಕೆಯನ್ನು ಇಟ್ಟುಕೊಂಡೇ ಬಂದವಳು. ಹಾಗಾಗಿ ಅದು ಎಲ್ಲರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ಬೋದು. ಮೇ ಬಿ ಅದು ನನ್ನಲ್ಲಿ ನನಗೆ ಆ ರೀತಿ ಇದೆ. ಸೊ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಮಾಡುವಂಥ ಕೆಲಸದ ಅರ್ಧ ಪಾಲುವಷ್ಟು ನಾನು ಆ ರೀತಿ ನಾನು ಮೀಸಲಿಡ್ತೇನೆ. ಸೊ ಈಗ ಮದುವೆಗೆ ಆಮೇಲೆ ಹೋಗ್ತೇನೆ. ಈಗ ಬೇಗ ಹೋಗಿ ಅಲ್ಲಿ ಕುತ್ಕೊಳ್ಳೋದಿಲ್ಲ. ಸೊ ಈಗ ಒಂದು ಕಸ್ಟಮರ್ ಬರ್ತೇನೆ ಅಂತ ಹೇಳಿದರೆ, ಸೊ ಅವರಿಗೊಂದು ಹೇರ್ ಸ್ಟೈಲ್ ಮಾಡಲಿಕ್ಕಿದೆ. ಸೊ ಅವರ ಕೆಲಸ ಆದ ನಂತರ ಅವ್ರು ನಾನು ಬರ್ತೇನೆ ಅಂತ ಹೇಳಿದ್ರಲ್ಲ, ಅವ್ರು ಬರ್ತಾರೆ, ಅವ್ರ ಜೊತೆ ಹೋಗ್ತೇನೆ. ಆಮೇಲೆ ವಿಡಿಯೋನ ನಾನು ಅವ್ರ ಜೊತೆ ಕಂಟಿನ್ಯೂ ಮಾಡ್ತೇನೆ ನೋಡಿ.